ಹಾಯ್ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹೇಗೆ ಡಿಲೀಟ್ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಫಸ್ಟು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಎಲ್ಲ ಥರದ ಆಪ್ಷನ್ಸ್ಗಳು ಕೂಡ ಇರ್ತವೆ. ಸೊ ನಾವು ಹೋಗ್ತಿರೋದು ಇವಾಗ ಅಕೌಂಟ್ ಡಿಲಿಟೇಷನ್ಗೆ. ಸೊ ಅದಕ್ಕೆ ನಾವು ಇವಾಗ ಹೋಗಬೇಕಾಗಿರೋದು ಅಕೌಂಟ್ ಸೆಂಟರ್ಗೆ. ಸೊ ಅಕೌಂಟ್ ಸೆಂಟರ್ನ ಕ್ಲಿಕ್ ಮಾಡಿ, ಅದರಲ್ಲಿ ಪ್ರೊಫೈಲ್ ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಹೋದರೆ ನಮಗೆ ಯಾವುದೇ ರೀತಿ ಆಪ್ಷನ್ಸು ಕೂಡ ಸಿಗೋದಿಲ್ಲ. ಸೊ ಅದಕ್ಕೆ ಕೆಳಗಡೆ ಮ್ಯಾನೇಜ್ ಅಕೌಂಟ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ ಅಂತ ಇರುತ್ತೆ, ಅದನ್ನು ಮತ್ತೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ 2 ಥರ ಆಪ್ಷನ್ಸ್ ಬರುತ್ತೆ, ಡಿಆಕ್ಟಿವೇಷನ್ ಆರ್ ಡಿಲಿಟೇಷನ್ ಮತ್ತು ಮೆಮೊರಲೈಜೇಷನ್ಸ್ ಅಂದ್ಬಿಟ್ಟು. ನೀವು ಅಕೌಂಟ್ ಡಿಲಿಟೇಷನ್ ಮಾಡಬೇಕು ಅಂದರೆ ನಿಮ್ಗೆ 2 ಥರ ಆಪ್ಷನ್ಸ್ ಬರುತ್ತೆ. ಒಂದು ಅಕೌಂಟ್ನ ಟೆಂಪ್ರವರಿಯಾಗಿ ಡಿಆಕ್ಟಿವೇಟ್ ಮಾಡೋದು, ಮತ್ತು ಇನ್ನೊಂದು ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು. ಸೊ ಇವಾಗ ನಾನು ಟೆಂಪ್ರವರಿಯಾಗಿ ಅಕೌಂಟನ್ನು ಡಿಲಿಟೇಷನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನೀವು ಕಂಟಿನ್ಯೂ ಕೊಡಬೇಕಾಗುತ್ತೆ. ಇಲ್ಲಿ ನೀವು ರೀಸನ್ ಕೊಡಬೇಕಾಗುತ್ತೆ. ಈಗ ಅಕೌಂಟನ್ನು ಏನಕ್ಕೆ ನಾನು ಡಿಲೀಟ್ ಮಾಡ್ತಾಯಿದ್ದೀನಿ, ಪ್ರೈವಸಿ ಕನ್ಸರ್ನ್ ಇರ್ಬೋದು, ಅಥವಾ ಬೇರೆ ನಿಮ್ಗೆ ಯಾವ ಥರ ಆಪ್ಷನ್ಸ್ ಇರುತ್ತೆ, ನಿಮ್ಗೆ ಯಾವ ಥರ ಬೇಕು ಅಂತ ಇಲ್ಲಿ ತೋರಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ನಾನು ಫಸ್ಟ್ ಒನ್ ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ನೆಕ್ಸ್ಟು ಡಿಆಕ್ಟಿವೇಟ್ ಇನ್ಸ್ಟೆಡ್ ಅಂತ ಇದೆ. ನೀವು ಅಕೌಂಟ್ನ ಡಿಆಕ್ಟಿವೇಟ್ ಮಾಡಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರ್ಮನೆಂಟಾಗಿ ಡಿಲೀಟ್ ಬೇಕು ಅಂದರೂ ಕೂಡ ಮಾಡ್ಕೊಳ್ಳಿ. ನಿಮಗೆ 2 ಥರ ಕೂಡ ಆಪ್ಷನ್ಸು ಇಲ್ಲಿರುತ್ತೆ. ಸೊ ನಾನು ಡಿಆಕ್ಟಿವೇಷನ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಕಂಟಿನ್ಯೂ ಕೊಡಬೇಕು ನೀವು. ಮತ್ತು ನೆಕ್ಸ್ಟ್ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಕೂಡ ಹಾಕಬೇಕಾಗುತ್ತೆ. ಅದು ಹಾಕಿದ್ರೇ ನಿಮ್ಮ ಒಂದು ಅಕೌಂಟು ಡಿಲಿಟೇಷನ್ ಆಗಿರ್ಬೋದು ಅಥವಾ ಡಿಆಕ್ಟಿವೇಟ್ ಮಾಡೋದಕ್ಕೆ ಸಾಧ್ಯ. ಇನ್ ಕೇಸ್ ನಿಮ್ಮ ಹತ್ರ ಪಾಸ್ವರ್ಡ್ ಇಲ್ಲ ಅಂದರೆ ಮತ್ತೆ ಫಾರ್ವರ್ಡ್ ಪಾಸ್ವರ್ಡ್ ಕೊಟ್ಟು ಮತ್ತೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಟ್ರೈ ಮಾಡಿ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇಲ್ಲಿ ಮತ್ತೆ ನೀವು ರೀಸನ್ ಕೊಡಬೇಕು, ಏನಕ್ಕೆ ಡಿಆಕ್ಟಿವೇಟ್ ಮಾಡ್ತೀವಿ ಅಥವಾ ಏನಕ್ಕೆ ಅಕೌಂಟ್ ಡಿಲಿಟೇಷನ್ ಮಾಡ್ತೀವಿ ಅಂದ್ಬಿಟ್ಟು ರೀಸನ್ ಕೊಟ್ಟು ಮತ್ತೆ ನೆಕ್ಸ್ಟು ಕಂಟಿನ್ಯೂ ಕೊಟ್ಟರೆ ಇಲ್ಲಿ ನಿಮಗೆ 7 ಡೇಸ್ ಟೈಮ್ ಇರುತ್ತೆ. ಅಕೌಂಟ್ನ ಡಿಲಿಟೇಷನ್ ಮಾಡಿದ್ರೆ 7 ಡೇಸ್ ಒಳಗಡೆ ನೀವು ಅಕೌಂಟನ್ನು ರೀಟ್ರೀವ್ ಮಾಡ್ಕೋಬೋದು. ಆಫ್ಟರ್ 7 ಡೇಸ್ ಆದರೆ ನೀವು ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟು ಆಗಿಬಿಡುತ್ತೆ ಇನ್ಸ್ಟಾಗ್ರಾಮಲ್ಲಿ, ಮತ್ತೆ ಸಿಗೋದಿಲ್ಲ. ಸೊ ನಾನು ಡಿಆಕ್ಟಿವೇಷನ್ ಅಕೌಂಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇ ಥರ ನೀವು ಅಕೌಂಟನ್ನು ಡಿಲಿಟೇಷನ್ ಹೇಗೆ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಅಂತ ತಿಳ್ಕೊಂಡಿದ್ದೀರಾ. ಹೆಚ್ಚಿನ ವಿಡಿಯೋವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.